ಒಂದು ಧಾರಾವಾಹಿ 100 ಸಂಚಿಕೆ ಪೂರೈಸಿದರೆ ದೊಡ್ಡ ಸಾಧನೆ ಅಂತ ಹೇಳ್ತಾರೆ. 500 ಸಂಚಿಕೆ ತಲುಪಿದರೆ ಅದೊಂದು ದಾಖಲೆ ಅಂತ ಮಾತಾಡ್ತಾರೆ. ಆದರೆ ಒಂದು ಕನ್ನಡ ಧಾರಾವಾಹಿ ಬರೋಬ್ಬರಿ 900 ಸಂಚಿಕೆಗಳನ್ನು ಪೂರೈಸಿ ಇನ್ನೂ ಅದೇ ಜನಪ್ರಿಯತೆಯೊಂದಿಗೆ ಮುನ್ನುಗ್ಗುತ್ತಿದೆ ಅಂದರೆ ನಿಜವಾಗಿಯೂ ಅದು ಸಾಮಾನ್ಯ ವಿಷಯ ಅಲ್ಲ. 3 ವರ್ಷಗಳ ಹಿಂದೆ ಶುರುವಾದ ಈ ಧಾರಾವಾಹಿ ಇಂದು 1000 ಸಂಚಿಕೆಗಳತ್ತ ದಾಪುಗಾಲಿಡುತ್ತಿದೆ. ಹಾಗಾದರೆ ಯಾವುದು ಆ ಧಾರಾವಾಹಿ? ಅದರ ಯಶಸ್ಸಿನ ಹಿಂದಿನ ರಹಸ್ಯ ಏನು? ಜನ ಯಾಕೆ ಇಷ್ಟು ವರ್ಷಗಳಿಂದ ಅದನ್ನು ಮೆಚ್ಚಿಕೊಂಡು ನೋಡುತ್ತಿದ್ದಾರೆ? ಇಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಯಾಕೆಂದರೆ ಕನ್ನಡ ಟಿವಿ ಸೀರಿಯಲ್ಗಳು, ಸಿನಿಮಾ ಮತ್ತು ಸೆಲೆಬ್ರಿಟಿಗಳ ಇಂತಹ ಅಪ್ಡೇಟ್ಗಳನ್ನು ನಾವು ಪ್ರತಿನಿತ್ಯ ತರುತ್ತಿದ್ದೇವೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆಸೆ ಧಾರಾವಾಹಿ ಇದೀಗ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳ ಪೈಕಿ ಒಂದಾಗಿರುವ ಈ ಧಾರಾವಾಹಿ ಯಶಸ್ವಿಗಾಗಿ 900 ಸಂಚಿಕೆಗಳನ್ನು ಪೂರೈಸಿದೆ. ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ಒಂದು ಧಾರಾವಾಹಿಯನ್ನು ನಿರಂತರವಾಗಿ ಹಲವು ವರ್ಷಗಳಿಂದ ಕಾಲ ಜನರು ನೋಡುತ್ತಿರಬೇಕು. ಅದರ ಕತೆ ಜನರಿಗೆ ಇಷ್ಟವಾಗ್ತಿರಬೇಕು, ಕಲಾವಿದರ ಅಭಿನಯ ಮೆಚ್ಚುಗೆಯಾಗಿರಬೇಕು. ಆಗ ಮಾತ್ರ ಇಂತಹ ದೊಡ್ಡ ಸಾಧನೆ ಸಾಧ್ಯವಾಗುತ್ತದೆ. 2023ರಲ್ಲಿ ಸಾಮಾನ್ಯ ಜನರ ಅಸಾಮಾನ್ಯ ಕಥೆಗಳು ಎಂಬ ಟ್ಯಾಗ್ ಲೈನ್ನೊಂದಿಗೆ ಈ ಧಾರಾವಾಹಿ ಆರಂಭವಾಗಿತ್ತು. ಆರಂಭದ ದಿನಗಳಿಂದಲೇ ಈ ಸೀರಿಯಲ್ ವಿಭಿನ್ನ ರೀತಿಯಲ್ಲಿ ಪ್ರೇಕ್ಷಕರ ಗಮನ ಸೆಳೆಯಿತು. ಯಾಕೆಂದರೆ ಬಹುತೇಕ ಧಾರಾವಾಹಿಗಳಲ್ಲಿ ಶ್ರೀಮಂತ ಕುಟುಂಬಗಳು, ದೊಡ್ಡ ಮನೆಗಳು, ಆಸ್ತಿಪಾಸ್ತಿಯ ಜಗಳಗಳು ಅಥವಾ ಅತಿರಂಜಿತ ಕಥೆಗಳು ಕಾಣಿಸ್ತವೆ. ಆದರೆ ಆಸೆ ಧಾರಾವಾಹಿ ಮಾತ್ರ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಗಳ ಬದುಕಿನ ಕಥೆಯನ್ನು ಈ ತೆರೆಯಾಗಿ ತಂದಿತು. ಪ್ರತಿ ಮನೆಯಲ್ಲೂ ನಡೆಯುವ ಸಂತೋಷ, ದುಃಖ, ಕನಸು, ನಿರೀಕ್ಷೆ, ಹೋರಾಟ ಮತ್ತು ಸಂಬಂಧಗಳ ಮೌಲ್ಯವನ್ನು ಈ ಧಾರಾವಾಹಿ ತುಂಬಾ ನೈಜವಾಗಿ ತೋರಿಸಿತು. ಇದೇ ಕಾರಣಕ್ಕೆ ಅನೇಕ ಕುಟುಂಬಗಳು ಈ ಧಾರಾವಾಹಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಹೊಂದಿದವು. ಪ್ರತಿದಿನ ರಾತ್ರಿ 7:30ಕ್ಕೆ ಪ್ರಸಾರವಾಗುವ ಈ ಧಾರಾವಾಹಿ ನಿಧಾನವಾಗಿ ತನ್ನದೇ ಆದ ಪ್ರೇಕ್ಷಕ ವರ್ಗವನ್ನು ನಿರ್ಮಿಸಿಕೊಂಡಿತು. ಈ ಧಾರಾವಾಹಿಯ ಯಶಸ್ವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಅದರ ಕಲಾವಿದರ ಬಳಗ. ಹಿರಿಯ ನಟ ಮಂಡ್ಯ ರಮೇಶ್ ಸೇರಿದಂತೆ ನೀನಾದ, ಅಭಿಜ್ಞಾ ಭಟ್ ಹಾಗೂ ಅನೇಕ ಪ್ರತಿಭಾವಂತ ಕಲಾವಿದರು ತಮ್ಮ ಅದ್ಭುತ ಅಭಿನಯದ ಮೂಲಕ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಅವರ ನೈಜ ಅಭಿನಯ ಪ್ರೇಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಒಂದು ಧಾರಾವಾಹಿ ಇಷ್ಟು ವರ್ಷಗಳ ಕಾಲ ಯಶಸ್ವಿಯಾಗಿ ಸಾಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿದಿನ ಹೊಸ ಕತೆ, ಹೊಸ ತಿರುವು, ಹೊಸ ಭಾವನೆಗಳನ್ನು ಪ್ರೇಕ್ಷಕರಿಗೆ ನೀಡಬೇಕು. ಇಲ್ಲವಾದರೆ ಜನರು ಬೇರೆ ಧಾರಾವಾಹಿಗಳತ್ತ ತಿರುಗುತ್ತಾರೆ. ಆದರೆ ಆಸೆ ಧಾರಾವಾಹಿ ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸಿದೆ. ಕಥೆಯಲ್ಲಿನ ನೈಜತೆ ಮತ್ತು ಪಾತ್ರಗಳಲ್ಲಿನ ಪ್ರಾಮಾಣಿಕತೆ ಈ ಧಾರಾವಾಹಿಯ ದೊಡ್ಡ ಶಕ್ತಿಯಾಗಿದೆ. 900 ಸಂಚಿಕೆ ಪೂರೈಸಿದ ನಂತರ ಸಂತಸದ ಸಂದರ್ಭದಲ್ಲಿ ವಾಹಿನಿಯು ವಿಶೇಷ ಪ್ರೋಮೋವೊಂದನ್ನು ಬಿಡುಗಡೆ ಮಾಡಿದೆ. ಈ ಪ್ರೋಮೋದಲ್ಲಿ ಧಾರಾವಾಹಿಯ ಪ್ರಮುಖ ಕ್ಷಣಗಳು, ಕಲಾವಿದರ ಸಂತೋಷದ ಕ್ಷಣಗಳು ಮತ್ತು ಹಲವು ನೆನಪಿನ ಸನ್ನಿವೇಶಗಳನ್ನು ಸೇರಿಸಲಾಗಿದೆ. 3 ವರ್ಷಗಳ ಈ ಅದ್ಭುತ ಪಯಣವನ್ನು ಕೆಲವೇ ನಿಮಿಷಗಳಲ್ಲಿ ಪ್ರೇಕ್ಷಕರ ಮುಂದೆ ಇಡುವ ಪ್ರಯತ್ನ ಈ ಪ್ರೋಮೋದಲ್ಲಿ ಕಾಣಿಸುತ್ತದೆ. ಈ ವಿಶೇಷ ಸಂಭ್ರಮ ಕೇವಲ ಕಲಾವಿದರಷ್ಟೇ ಅಲ್ಲ, ಈ ಧಾರಾವಾಹಿಯನ್ನು ಮೊದಲ ದಿನದಿಂದ ಬೆಳೆಸುತ್ತಾ ಬಂದಿರುವ ಲಕ್ಷಾಂತರ ಪ್ರೇಕ್ಷಕರದ್ದು ಆಗಿದೆ. ಯಾಕೆಂದರೆ ಪ್ರೇಕ್ಷಕರ ಪ್ರೀತಿ ಮತ್ತು ಬೆಂಬಲ ಇಲ್ಲದೆ ಯಾವ ಧಾರಾವಾಹಿಯೂ ಇಷ್ಟು ದೂರ ಬರಲು ಸಾಧ್ಯವಿಲ್ಲ. ಇನ್ನೊಂದು ವಿಶೇಷ ಸಂಗತಿ ಎಂದರೆ ಸ್ಟಾರ್ ಸುವರ್ಣ ವಾಹಿನಿಯ ಇತಿಹಾಸದಲ್ಲೇ 900 ಸಂಚಿಕೆ ಪೂರೈಸಿರುವ 2ನೇ ಧಾರಾವಾಹಿ ಎಂಬ ಹೆಗ್ಗಳಿಕೆ ಇದೀಗ ಆಸೆ ಧಾರಾವಾಹಿಗೆ ಸಿಕ್ಕಿದೆ. ಇದಕ್ಕೂ ಮುನ್ನ ಗೌರಿಶಂಕರ ಧಾರಾವಾಹಿ 900 ಸಂಚಿಕೆಯನ್ನು ಪೂರೈಸಿ ದಾಖಲೆ ನಿರ್ಮಿಸಿತ್ತು. ಇದೀಗ ಅದೇ ಸಾಲಿಗೆ ಆಸೆ ಧಾರಾವಾಹಿಯು ಸೇರಿಕೊಂಡಿದೆ. ಗೌರಿಶಂಕರ ಧಾರಾವಾಹಿ ಮತ್ತು ಆಸೆ ಧಾರಾವಾಹಿ ಎರಡೂ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಈ ಎರಡೂ ಧಾರಾವಾಹಿಗಳು ಸ್ಟಾರ್ ಸುವರ್ಣ ವಾಹಿನಿಯ ಪ್ರಮುಖ ಆಕರ್ಷಣೆಯಾಗಿ ಗುರುತಿಸಿಕೊಂಡಿದೆ. ಈಗ ಎರಡೂ ಧಾರಾವಾಹಿಗಳು 900 ಸಂಚಿಕೆಗಳ ಸಾಧನೆಯೊಂದಿಗೆ ಮುಂದಿನ ಮೈಲಿಗಲತ್ತ ಸಾಗುತ್ತಿದೆ. ಒಂದು ಧಾರಾವಾಹಿ 900 ಸಂಚಿಕೆ ಪೂರೈಸಿದೆ ಅಂದರೆ ಅದರ ಹಿಂದೆ ನೂರಾರು ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ಬರಹಗಾರರು ಮತ್ತು ನಿರ್ಮಾಪಕರ ಶ್ರಮ ಅಡಗಿರುತ್ತದೆ. ಪ್ರತಿದಿನ ಹೊಸ ಎಪಿಸೋಡ್ ತಯಾರಿಸಿ ಪ್ರೇಕ್ಷಕರಿಗೆ ತಲುಪಿಸುವುದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿರುವ ಕಾರಣಕ್ಕೆ ಈ ಧಾರಾವಾಹಿ ಈ ಮಟ್ಟದ ಸಾಧನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಧಾರಾವಾಹಿ 1000 ಸಂಚಿಕೆಗಳತ್ತ ಐತಿಹಾಸಿಕ ದಾಖಲೆ ನಿರ್ಮಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಆದರೆ ಸದ್ಯಕ್ಕೆ 900 ಸಂಚಿಕೆ ಪೂರೈಸಿರುವುದು ಮಾತ್ರ ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ಮಹತ್ವದ ಸಾಧನೆ ಎಂದು ಹೇಳಬಹುದು. ಆಸೆ ಧಾರಾವಾಹಿ ಈ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಈ ಧಾರಾವಾಹಿಯನ್ನು ನೋಡುತ್ತಿದ್ದೀರಾ? ನಿಮ್ಮ ನೆಚ್ಚಿನ ಪಾತ್ರ ಯಾವುದು? ಕಮೆಂಟ್ ಮಾಡಿ.
ಇಂತಹ ಇನ್ನಷ್ಟು ಕನ್ನಡ ಸೀರಿಯಲ್, ಸಿನಿಮಾ ಮತ್ತು ಸೆಲೆಬ್ರಿಟಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.